ಸಾಗರ್ ಕಾರ್ಸ್ ಈ ಬಾರಿಯಲ್ಲಿ ನಿಮಗೆ 1 ಲಕ್ಷ ಲೀಪ್ ಗಾಡಿ ಬೇಕಾ, 2 ಲಕ್ಷದಲ್ಲಿ ಬೇಕಾ, 3 ಲಕ್ಷದಲ್ಲಿ ಬೇಕಾ, 20 ಲಕ್ಷ ಗಾಡಿ ಬೇಕಂದ್ರೆ ನಮ್ಮ ಶೋರೂಮ್ ಅಲ್ಲಿ ಸಾಗರ್ ಕಾರ್ಸ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ. ಈ ಬಾರಿ ಒಂದು 15 ಆಗಸ್ಟ್ ಬರ್ತಾಗೋಸ್ಕರ ಒಂದು ಧಮಾಕ ಆಫರ್ ಕೊಡ್ತಾ ಇದೀನಿ. ಬನ್ನಿ, ಆಷಾಢನು ಎಲ್ಲ ಮುಗಿಸ್ಬಿಡುತ್ತೆ. 15 ಆಗಸ್ಟ್ಗೆ ಒಂದು ಧಮಾಕ ಆಫರ್ ಕೊಡ್ತಾ ಇದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ ಬನ್ನಿ, ವಿಸಿಟ್ ಮಾಡಿ ತಗೊಳ್ಳಿ. ಸರ್, ಎಲ್ಲ ಕಡೆ ನಿಮಗೆ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಈ ಬಾರಿ ನಮ್ಮ ಸಾಗರ್ ಕಾರ್ಸ್ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಆಫರ್ ಕೊಡ್ತಾರೆ, ಅದನ್ನು ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತಾ ಇದೀನಿ. ಅದನ್ನು ವಿತಿನ್ 1 ಡೇ ಆರ್ 2 ಡೇಸ್ ಅಲ್ಲಿ ನಿಮಗೆ ಲೋನ್ ಮಾಡ್ಕೊಟ್ಬಿಡ್ತೀನಿ. ಯಾವ ಬ್ರಾಂಡ್ ಕಾರ್ ಇದೆ ಸರ್? ಹೋಂಡಾ ಬ್ರಾಂಡ್ ಇದೆಯಾ? ಇದೆ ಸರ್. ಹೋಂಡಾ ಬ್ರಾಂಡ್ ಅಲ್ಲಿ ಇದೆ ಸರ್. ಟೊಯೋಟಾ ಬ್ರಾಂಡ್ ಅಲ್ಲಿ ಇದೆ ಸರ್. ಯಾವ್ದು ಬ್ರಾಂಡ್ ಅಲ್ಲಿ ಬೇಕು ಸರ್ ನಿಮಗೆ? ಎಲ್ಲಾ ಬ್ರಾಂಡ್ ಅಲ್ಲಿ ಸಿಗುತ್ತೆ ನನ್ನ ಹತ್ರ. ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ಆಗುತ್ತಾ ಸರ್? ಸರ್, ನಿಮಗೆ ಯಾವ್ದು ಡೌನ್ ಪೇಮೆಂಟ್ ಅಲ್ಲಿ ಬೇಕು? 5,000ದಲ್ಲಿ ಬೇಕಾ, 10,000ದಲ್ಲಿ ಬೇಕಾ? ಬನ್ನಿ ಸರ್, ನಿಮ್ಗೆ 0 ಡೌನ್ ಪೇಮೆಂಟ್ ಬೇಕಂದ್ರೂ ಕೂಡ ಮಾಡ್ಕೊಡ್ತೀನಿ. ನಮಸ್ಕಾರ, ವೀಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಾಗರ್ ಕಾರ್ಸ್ ಬಂದಿದ್ದೀನಿ. ನೋಡಬಹುದು ಹೈಲೈಟ್ಸ್ ಅಲ್ಲಿ ನೋಡಿದ್ರ ಪ್ಯಾನ್ ಇಂಡಿಯಾ ಲೋನು ಇಂಡಿಪೆಂಡೆನ್ಸ್ ಡೇಗೋಸ್ಕರ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 5,000, 10,000, 50,000 ಇದ್ರೆ ಸಾಕು ಲೋನ್ ಅಲ್ಲಿ ಗಾಡಿ ಕೊಡ್ತಾರೆ ಸರ್. ಪೆಟ್ರೋಲು, ಡೀಸೆಲ್ ಅಂಡ್ ಆಟೋಮೆಟಿಕ್, ಮ್ಯಾನ್ಯುವಲ್, ಇವಾಗ ಎಲೆಕ್ಟ್ರಿಕ್ ತಂದು ಬಿಟ್ಟಿದಿರಲ್ಲ ಸರ್. ಏನ್ ಮಾಡ್ಬೇಕು ಸರ್? ಇವಾಗ ನಡೀತಾ ಇರೋದು ಮಾರ್ಕೆಟ್ ಅಲ್ಲಿ ಮೈಲೇಜ್ಗೋಸ್ಕರ ಒಂದು ಪೆಟ್ರೋಲ್ ಹೈಯೆಸ್ಟ್ ಆಗಿದೆ ಅನ್ನೋಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರೋದೆಲ್ಲ ಬ್ಯಾಟ್ರಿ ಗಾಡಿಗಳು. ಅದಕ್ಕೋಸ್ಕರ ಬ್ಯಾಟ್ರಿ ಗಾಡಿ ತರಿಸಿದೀನಿ. 2016 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಬ್ಯಾಟ್ರಿ ಕಾರ್ ತರಿಸಿದ್ದೀನಿ. ಅದನ್ನು ಮಹೀಂದ್ರ E2O ಅಂತ ಸರ್. ಸಿಂಗಲ್ ಓನರ್ ವೆಹಿಕಲ್, 50,000, 52,000 ಉಳಿದೆ ವೆಹಿಕಲ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಚಾರ್ಜ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಪೆಟ್ರೋಲ್ ಹಾಕಿ ಡ್ರೈವ್ ಅಲ್ಲ, ಚಾರ್ಜ್ ಮಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರಬೇಕು. ಸರ್, ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೇರೆ 2,05,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ರೌಂಡ್ ಫಿಗರ್ ಆಗ್ಬಿಡುತ್ತೆ. ಇಂಡಿಪೆಂಡೆನ್ಸ್ ಆಫರ್ ಸರ್. ಓಕೆ, ಹೋಗಿ ಸರ್. 1,99,000 ಕೊಡ್ತೀನಿ. ಹೋಗಿ ಸರ್. 1,99,000ಗೆ ಇಂಡಿಪೆಂಡೆನ್ಸ್ ಡೇ ಆಫರ್ ಇವಾಗಲೇ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಸರ್. ಏನ್ ಸರ್ ಇದು? ಮನೆ ಒಳಗಡೆ ಮನೆ ತರ ಇದೆಯಲ್ಲ ಸರ್ ಗಾಡಿ? ಫ್ಯಾಮಿಲಿ, ಅವರು ಕಸ್ಟಮರ್ ಫ್ಯಾಮಿಲಿ ಯೂಸ್ ಮಾಡಿರೋದು ಮನೆ ತರ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಎಲ್ಲ ನೋಡಿ, ಇದೆಲ್ಲ ಹಾಕಿ ಒಳಗಡೆ ಫಿಟ್ಟಿಂಗ್ಸ್ ನೋಡ್ಕೊಳ್ಬಹುದು. ಕ್ಯಾರಿಯರ್ ಹಾಕಿದ್ದಾರೆ, ಫ್ರಂಟ್ ಬಂಪರ್ ತುಂಬಾ ಚೆನ್ನಾಗಿದೆ. AC ಬಂದಿರುತ್ತೆ ಇದರಲ್ಲಿ ನಿಮಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿ 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 40,000 ಓಡಿರೋದು ವೆಹಿಕಲ್. ಸರ್, ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬೇರೆ 3,75,000 ಓನ್ಲಿ ಫಾರ್ 15th ಆಗಸ್ಟ್ ಆಫರ್ಗೆ. 3,75,000ಕ್ಕೆ 2016 ಮಾಡಲು ಓಡಾಡೋ ಮನೆ ಅಥವಾ ಡ್ರೈವ್ ಮಾಡೋ ಮನೆ ಅಂತ ಹೇಳ್ಬೋದು ಸರ್. ಹೌದು ಸರ್. ಸಿಂಗಲ್ ಓನರ್ ವೆಹಿಕಲ್, ಬೇರೆ 40,000 ಓಡಿರೋದು ವೆಹಿಕಲ್. 40,000 ಓಡಿರೋದು. ಹೌದು. 8 ಸೀಟರ್ ಅಲ್ವಾ ಸರ್? ಹೌದು, 8 ಸೀಟರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಗ್ರ್ಯಾಂಡ್ ಐಟನ್. ಸರ್, ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಇದು ಬಂದ್ಬಿಡಿ 2016 ಮಾಡಲ್ i10 ಗ್ರ್ಯಾಂಡ್ ಆಸ್ಟಾ ವೇರಿಯಂಟ್. ಇದು ಟಾಪ್ ಎಂಡ್ ಬಟನ್ ಸೆಟ್ ಆಟೋಮೆಟಿಕ್ ಕಾರ್. ಇದು ಮ್ಯಾನ್ಯುವಲ್ ಅಲ್ಲ, ಆಟೋಮೆಟಿಕ್ ವೆಹಿಕಲ್. ಡ್ರಿವೆನ್ ಅರೌಂಡ್ 58,000 ನೋಡಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಹೇಳ್ಬೋದು ಸರ್. ಬೇರೆ 4,10,000 4,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬನ್ನಿ, ರೌಂಡ್ ಫಿಗರ್ ಮಾಡ್ಕೊಡ್ತಾರೆ. ಆಟೋಮೆಟಿಕ್ ಯಾರು ಹುಡುಕ್ತಿರೋರಿಗೆ ಗ್ರ್ಯಾಂಡ್ ಐಟನ್ ಅಲ್ಲಿ ಗಾಡಿ ಸಿಗ್ತಿರೋದು ಲೇಡಿ ಡ್ರಿವನ್ ಅನ್ಕೋತೀನಿ ಸರ್. ಬಿಕಾಸ್ ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ. ಲೇಡೀಸ್ ಯೂಸ್ ಮಾಡಿರೋದು ಕರೆಕ್ಟ್. ನೀವು ಎರಡು ಲೇಡೀಸ್ ಯೂಸ್ ಮಾಡಿರೋದು ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ದೀರಾ ಸರ್? ಯಾವ್ದು? TUV ಸರ್. ಸರ್, TUV 300, ಅದನ್ನು ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಇದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್. ನೋಡಬಹುದು ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಇದೆ. ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ತುಂಬಾ ವೆಲ್ ಮೇಂಟೈನ್ ಅಂದ್ರೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಬೇರೆ ಕೇವಲ 4,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,45,000ಗೆ ಆಟೋಮೆಟಿಕ್ ಗಾಡಿ ಸಿಗ್ತಿರೋದು. ಡೀಸೆಲ್ ಆಟೋಮೆಟಿಕ್ ಸರ್. ನೆಕ್ಸ್ಟ್ ಹೋಗ್ತಿದ್ರೆ ಸರ್ ಕ್ರಿಸ್ಟಾ, ಅದು ಪ್ಯೂರ್ ಕರ್ನಾಟಕ ನಂಬರ್. ಸರ್, ನೆಕ್ಸ್ಟ್ ನೋಡ್ತಾ ಇದ್ದೀರಾ ಕರ್ನಾಟಕ ನಂಬರು ಕ್ರಿಸ್ಟಾ ಇದೆ ನನ್ನ ಹತ್ರ ಸರ್. 24 ಮಾಡಲ್ ವೆಹಿಕಲ್, ಸಿಂಗಲ್ ಓನರು, ಬಿರಿ 30,000 ಓಡಿರೋದು ವೆಹಿಕಲ್. ವಿ ವೇರಿಯಂಟ್ ಮ್ಯಾನ್ಯುವಲ್. ಸರ್, 30,000 ಈ ಗಾಡಿಗೆ ಏನೂ ಇಲ್ಲ ಸರ್ ಆಕ್ಚುಲಿ. ಸರ್, ಹೊಸ ಗಾಡಿ ಶೋರೂಮ್ ಹೆಂಗಿರುತ್ತೆ, ಬ್ರ್ಯಾಂಡ್ ನ್ಯೂ ಗಾಡಿ ಆ ತರ ಇದೆ ಸರ್. 24 ಮಾಡಲ್ ಚೆನ್ನಾಗಿ ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಮುಂಚೆನೆ ಮಾರ್ಕೆಟ್ ಅಲ್ಲಿ ಕ್ರಿಟಾ ಅಂದ್ರೆ ಫುಲ್ ಡಿಮ್ಯಾಂಡ್. ಅದರಲ್ಲಿ ವೈಟ್ ಕಲರ್ ಅಂದ್ರೆ ಇನ್ನೂ ಡಿಮ್ಯಾಂಡ್. ಅದರಲ್ಲೂ 30,000 ಇರೋದು ಡಿಮ್ಯಾಂಡ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬೇರೆ 26,50,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 26,50,000ಗೆ ಕೇವಲ 30,000 ಓಡಿರೋದು ವೇರಿಯಂಟ್ ಸರ್. ಇದು ವಿ ವೇರಿಯಂಟ್ ಆಗಿರುತ್ತೆ. 30,000 ಓಡಿರೋದು ಕ್ರಿಸ್ಟಾ ಯಾರು ಬೇಕು ಅನ್ನೋರಿಗೆ ಪ್ಯೂರ್ ಕನ್ನಡ ಗಾಡಿ ಸರ್. ಮೈಗ್ರೇಡ್ ಅಲ್ಲ, ಪ್ಯೂರ್ ಕನ್ನಡ ಗಾಡಿ. 24 ಮಾಡಲ್ ಸರ್. ಲಕ್ಸುರಿ ಫೀಲ್ ಮಾಡ್ಬೇಕಂದ್ರೆ ಎಲ್ಲಾ ಫೀಚರ್ಸ್ ಇರೋ ಗಾಡಿ ಸರ್ ಇದು. ಸರ್, Audi Q3 ಟಾಪ್ ಎಂಡ್ ವೇರಿಯಂಟ್, ಪ್ರೀಮಿಯಂ ಪ್ಲಸ್ ಅಂತ ಹೇಳ್ತಾರೆ. ಪ್ಯಾನಮಿಕ್ ಸನ್ರೂಫ್ ಬರುತ್ತೆ. ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, 4 ವಿಂಡೋ, ಅಲಾಯ್ ವೀಲ್ಸ್ ಆಗಲಿ, ಫೋಗ್ ಲ್ಯಾಂಪ್ ಆಗಲಿ ಎಲ್ಲ ಸಿಂಗಲ್ ಓನರ್ ವೆಹಿಕಲ್. ಶೋರೂಮ್ ಇಂದ ಒಬ್ಬರೇ ಓನರು. ರಿಕಾರ್ಡೆಡ್ ಕಿಲೋಮೀಟರ್ ಓಡಿಸಿದ್ರೆ ತುಂಬಾ ಚೆನ್ನಾಗಿದೆ. ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಸರ್. ಒಂದೇ ಬೆಲೆ ಸರ್. ಫೈನಲ್ ಟು ಫೈನಲ್ ಒಂದೇ ಹೇಳ್ತಾ ಇದೀನಿ. 15,25,000 15,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 15,50,000 25,000.
ನೋಡ್ಬೋದು ನೀವು, ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಲಕ್ಸುರಿ ಗಾಡಿ ಬೇಕಂದ್ರೆ ಅದು ಇದೆ, ಕಲಿಯಕ್ಕೆ ಗಾಡಿ ಬೇಕಂದ್ರೆ ಅದು ಇದೆ ಅಂತ ಹೇಳ್ಬೋದು. ಸರ್ ಹೇಳಿ ಸರ್. ಸರ್ ಸ್ಮಾಲ್ ಕಾರ್ ಆಟೋಮೆಟಿಕ್ ಸರ್, ಇದನ್ನು ಆಟೋಮೆಟಿಕ್ ಅಂದ್ರೆ ಇದನ್ನು ಆಟೋಮೆಟಿಕ್. ನೀವೇನು ಕರೆಕ್ಟ್, ಲಕ್ಸುರಿ ಬೇಕಂದ್ರೆ ಇದಿದೆ, ಕಲಿಯಕ್ ಬೇಕಂದ್ರೆ ಇದಿದೆ. ಇದನ್ನು ಆಟೋಮೆಟಿಕ್ ಕಾರು, ನ್ಯಾನೋ 2016 ಮಾಡಲ್ ವೆಹಿಕಲ್ ಸರ್. ಡ್ರಿವೆನ್ ಜಸ್ಟ್ 39,000 ಕಿಲೋಮೀಟರ್ಸ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಲಿ, ನಿಮಗೆ ಲೇಡಿ ಡ್ರಿವೆನ್ ಆಗಿರೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ನಿಮಗೆ. ಟ್ವಿಸ್ಟ್ XT ಟಾಪ್ ಎಂಡ್ ವೇರಿಯಂಟ್ ಇದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ ಇದನ್ನು ಕೂಡ ಫೈನಲ್ ಆಗಿ ಸರ್ 1,90,000, 1,90,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 1,90,000ಕ್ಕೆ ಎಕ್ಸ್ಟ್ರಾ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಸರ್. ಮೈಲೇಜ್ ಕಣ್ಣು ಮುಚ್ಕೊಂಡು ಸಿಟಿಯಲ್ಲಿ ನಿಮಗೆ 25 ಬರುತ್ತೆ ಸರ್. ಲಾಂಗ್ ಅಲ್ಲಿ 30 ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಟಾಟಾ ಟಿಯಾಗೋ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಟಾಟಾನು ಟಿಯಾಗೋ ಇದೆ ನನ್ನ ಹತ್ರ. ಅದನ್ನು ಟಾಪ್ ಎಂಡ್ XT ವೇರಿಯಂಟ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಟೈರ್ಸ್ ಆಗಲಿ, ಬಾಡಿ ಲೈನ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್ ಸರ್. ಮೈಲೇಜ್ ನಿಮಗೆ ಆರಾಮಾಗಿ 14-15 ಸಿಟಿಯಲ್ಲಿ ಬರುತ್ತೆ. ಲಾಂಗ್ ಅಲ್ಲಿ 16-17 ಬರ್ಬೋದು ಸರ್. ಇದನ್ನು ಪ್ರೈಸಿಂಗ್ ಫೈನಲ್ ಆಗಿ ಸರ್ ಒಂದೇ ಬೆಲೆ, ಅರೌಂಡ್ 3,25,000, 3,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,25ಕ್ಕೆ ಟಾಟಾ ಟಿಯಾಗೋ ಗಾಡಿ ಸಿಗ್ತದೆ. ಮರ್ಸಿಡೀಸ್ ಬೆಂಜು ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಮರ್ಸಿಡೀಸ್ ಬೆಂಜ್ ಕೂಡ ಇದೆ. 2016 ಮಾಡಲ್ ವೆಹಿಕಲ್ ಸರ್. ಬೆಂಜ್ CL ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಓಕೆ, ವೆಲ್ ಮೇಂಟೈನ್ ಮಾಡಿರೋದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಯಾರು ಲಕ್ಸುರಿ ಕಾರ್ ಬೇಕು, ಅದು ಪೈನಾಮಿಕ್ ಸನ್ರೂಫ್ ಜೊತೆಲಿ ಸ್ಪೋರ್ಟ್ಸ್ ಲುಕ್ ಆಗಿ ಸರ್. ಈ ಗಾಡಿಯಲ್ಲಿ ನಿಮಗೆ ಬೀಡಿಂಗ್ ಬರಲ್ಲ, ಹೌದು, ಸೈಡ್ ಬೀಡಿಂಗ್ಸ್ ಬರಲ್ಲ. ಇದಕ್ಕೆ ನಿಮಗೆ ಫ್ರೇಮ್ಲೆಸ್ ಬರುತ್ತೆ. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಫ್ರೇಮ್ಲೆಸ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಶೋರೂಮ್ ಮೇಂಟೈನ್ ಆಗಿರೋದು. 63,000 ರಿಕಾರ್ಡೆಡ್ ಓಡಿಸಿರೋದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಇದನ್ನು ಕೂಡ ಫೈನಲ್ ಒಂದೇ ಬೆಲೆ ಸರ್, 16,95,000, 16,95,000 ಒಂದೇ ಬೆಲೆ ಸರ್. ಒನ್ ಶಾಟ್ ಅಲ್ಲಿ ಇದು ಆಗಸ್ಟ್ 15 ಅಂತ ಆಫರ್ ಕೊಡ್ತಾ ಇರೋದು. 16,95,000 ಫೈನಲ್ ಬಂದ್ರೆ ಸರ್ ಇಮಿಡಿಯೇಟ್ ಕೊಟ್ಬಿಡ್ತೀನಿ ಸರ್. 16,95,000, 16,95,000, 16,95,000 ಬಂದ್ರೆ ನೆಗೋಷಿಯೇಟ್ ಮಾಡ್ತಾರೆ. ಹಂಗೆ ಹೇಳ್ತಾರೆ ಅವರು, ನೆಗೋಷಿಯೇಟ್ ಆಗುತ್ತೆ. ಮರ್ಸಿಡೀಸ್ ಯಾರು ಹುಡುಕ್ತಿರೋರಿಗೆ ಈ ಗಾಡಿ ಸರ್. ಥಾರ್ ನೋಡೋದಾದ್ರೆ ಸರ್, ಒಂದು ವೆಹಿಕಲ್ ಇರೋದು ಸರ್. ಹೇಳಿ ಸರ್. ಸರ್ ಥಾರ್ ನೋಡ್ತಾ ಇದ್ದೀರಾ, ಮಹೀಂದ್ರ ಥಾರು 2023 ಮಾಡಲು. ಅದು 2 ವೀಲ್ ಡ್ರೈವ್ XT ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಸರ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಫುಲ್ಲಿ ಆಪ್ಷನ್ ಬರುತ್ತೆ ಸರ್. ಓನ್ಲಿ 2 ವೀಲ್ 4 ವೀಲ್ಗೆ ವ್ಯತ್ಯಾಸ ಏನಂದ್ರೆ ಗೇರ್ ಬಾಕ್ಸ್ ಚೇಂಜ್ ಆಗುತ್ತೆ. 4 ವೀಲ್ ಗೇರ್ ಬಾಕ್ಸ್, 2 ವೀಲ್ ಗೇರ್ ಅಷ್ಟೇ. ಮಿಕ್ಕಿದ ಏರ್ ಬ್ಯಾಗ್, ABS ಎಲ್ಲ ಆಲ್ಮೋಸ್ಟ್ ಬರುತ್ತೆ ಸರ್. ಡ್ರಿವೆನ್ ಆನ್ 52,000 ಕಿಲೋಮೀಟರ್ಸ್. ಪೆಟ್ರೋಲ್ ಇಂಜಿನ್ ಅಂದರೆ ಮೈಲೇಜ್ ಸರ್ 20 ಬರ್ತಾ ಇದೆ. ಪೆಟ್ರೋಲ್ ಇಂಜಿನ್ 20 ಬರ್ತಾ ಇದೆ ಮೈಲೇಜ್ ನಿಮಗೆ. ಸರ್ ಏನು ಸರ್ ಸುಳ್ಳು ಹೇಳ್ತಿದ್ದೀರಾ ಸರ್? ನಿಜ ಹೇಳ್ತಾ ಇರೋದು, ಏನಿಲ್ಲ. ಕಸ್ಟಮರ್ CNG ಟ್ಯಾಂಕ್ ಫಿಟ್ ಮಾಡಿದ್ದಾರೆ ಸರ್. ಶೋರೂಮ್ ಅಲ್ಲಿ ಕೊಟ್ಟು 2 ಲಕ್ಷ ಕೊಟ್ಟು ಬಿಲ್ ನನ್ನ ಹತ್ರ ಇದೆ. ಅದು ಕಂಪನಿ ಫಿಟೆಡ್ ಟ್ಯಾಂಕು 2 lakhs ಕೊಟ್ಟು ಅವರು ಸುಮಾರು 1.5-2 ಲಕ್ಷ ಟ್ಯಾಂಕ್ಗೆ ಫಿಟ್ ಮಾಡಿದ್ದಾರೆ. 20 ಬರ್ತಾ ಇದೆ ಸರ್ ಮೈಲೇಜ್ ಅವ್ರಿಗೆ. ಮೋರ್ ದನ್ 20 ಬರೀ 1,400 rupeesಗೆ ಅದು ಟ್ಯಾಂಕ್ ಫುಲ್ ಆಗಿಬಿಡುತ್ತೆ. LPG ಟ್ಯಾಂಕ್ ಇರೋದು ಒಂದು 10 ಲೀಟರ್ ಏನಿದೆ ಅದು 10 kg ಆ ಥರ 1,400 ಫುಲ್ ಆಗಿಬಿಡುತ್ತೆ. 225 ಕಿಲೋಮೀಟರ್ ಹೋಗ್ಬೋದು. 225 ಕಿಲೋಮೀಟರ್ ಓನ್ಲಿ 1,400 rupees ಅಲ್ಲಿ. 1,400ಕ್ಕೆ 225 ಕಿಲೋಮೀಟರ್. ಅದಾದ ನಂತರ ನೀವು ಪೆಟ್ರೋಲ್ ಓಡಿಸಿ. ಪೆಟ್ರೋಲ್ನ ಓಡಿಸಿ ನೀವು. ಓಕೆ, ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಒಂದೇ ಬೆಲೆ ಸರ್. ಆಗಸ್ಟ್ 15ಗೋಸ್ಕರ ಕೊಡ್ತಾ ಇರೋದು 12,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 12,45,000 ವೆಹಿಕಲ್ ಆಗ್ತಿರೋದು. ಹಾಗೆ ಸರ್ ನೆಕ್ಸ್ಟ್ ಆನೆ ಅಂತ ಹೇಳ್ಬೋದು ಸರ್ ಇದನ್ನ. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನನ್ನ ಹತ್ರ ಫಾರ್ಚುನರ್ ಇದೆ. ನೋಡ್ಬೋದು ನಂಬರು 9999. ಎಂಜಿನ್ ಕೌಂಟ್ ಮಾಡಿ 9 ಬರಬೇಕು. ಓಕೆ, ತುಂಬಾ ಚೆನ್ನಾಗಿದೆ ಸರ್. 2012 ಮಾಡಲು, ವೆಲ್ ಮೇಂಟೈನ್ ಮಾಡಿರೋದು. ಜಸ್ಟ್ ತಗೊಂಡೋಗ್ಬಿಟ್ಟು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಯಾರು ಸೆಲೆಬ್ರಿಟಿ ಓಡಿಸಿದಾರೆ ಸರ್? ಸರ್ ಹೌದು ಸರ್. ಅವರು ಒಂದು ಪಾಲಿಟಿಷಿಯನ್ ಅಲ್ಲಿ ಇರೋದು. ಅವ್ರ ಹೆಸರು ಹೇಳಕ್ ಆಗಲ್ಲ, ಇರೋದು ಅಷ್ಟೇ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಗಾಡಿ. ₹1 ಖರ್ಚು ಮಾಡಂಗಿಲ್ಲ ಸರ್. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇದು. ಅದನ್ನು ಕೂಡ ಕಸ್ಟಮರು ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, ಅರೌಂಡ್ 12,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಆಟೋಮೆಟಿಕ್ 12,75,000ಕ್ಕೆ ಈ ವೆಹಿಕಲ್ ಆಗ್ತಿರೋದು. ಬಿಕಾಸ್ ನಂಬರ್ಗೆ ಇವರು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. K19 AB 9999, ಅದಕ್ಕೆ ನಂಬರ್ಗೆ ಮೇ ಬಿ ಆಲ್ಮೋಸ್ಟ್ ಕೊಟ್ಟಿರ್ಬೋದು 1 ಲಕ್ಷ 2 ಲಕ್ಷ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ i20. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇದೂ ಕೂಡ i20 2013 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್. ತುಂಬ ವೆಲ್ ಮೇಂಟೈನ್ ಮಾಡಿ ಸರ್. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದೂ ಕೂಡ ನಿಮಗೆ ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಹೊಸದಿದೆ. AC ಪವರ್ ಸ್ಟೇರಿಂಗು, 4 ಪಾಯಿಂಟು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್ ಎಲ್ಲ ಇದೆ. ಆ್ಯಂಡ್ ಡಿಫಾಗರ್ನು ಕೂಡ ಇದೆ, ಮ್ಯಾಗ್ವಿಲ್ ಕೂಡ ಇದೆ. ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಸರ್. ಇದೂ ಕೂಡ ಫೈನಲ್ ಒಂದೇ ಬೆಲೆ ಸರ್, ಅರೌಂಡ್ 3,30,000 3,30,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,30,000ಕ್ಕೆ ನಿಮಗೆ ಸೆಕೆಂಡ್ ಓನರ್ 2013 ಮಾಡಲ್ ಗಾಡಿ ಸಿಗ್ತಿರೋದು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? KU 100 ಸರ್. ಯಾರೂ ಫ್ಯಾಮಿಲಿದಲ್ಲಿ ಇವಾಗ 6 ಜನ ಇರ್ತಾರೆ. ಇವಾಗ ಗಾಡಿ ತೊಗೊಳ್ಳೋದು i20 ತೊಗೊಂಡ್ರೆ 5 ಜನ ಕುತ್ಕೊಳ್ಬೋದು. ಅದಕ್ಕೋಸ್ಕರ ಇಲ್ಲ ತೊಗೊಂಡ್ರೆ ನೀವು ಆ ಥರ TUV ತೊಗೊಳ್ಬೇಕು, 7 ಸೀಟರ್ ಗಾಡಿ. ಇವಾಗ TUV ತೊಗೊಂಡೋದ್ರೆ ಬಜೆಟ್ ಇರಲ್ಲ.
ಇವಾಗ ಈ ತರ ಗಾಡಿ ತಗೊಂಡ್ರೆ ಕುತ್ಕೊಳಕ್ ಜಾಗ ಇರಲ್ಲ, ಅದಕ್ಕೋಸ್ಕರ ನನ್ನ ಬಜೆಟ್ನು ಜಾಗನು ಎಲ್ಲ ಸೇರಿಸಿ ಒಂದು ಗಾಡಿ ತರಿಸಿದ್ದೀನಿ. ಇದು ಬಂದ್ಬಿಡಿ KUV 100 6 ಸೀಟರ್ ವೆಹಿಕಲ್, 6 ಜನ ಕುತ್ಕೊಂಡೋಗಿ ಆರಾಮಾಗಿ ಹೋಗ್ಬೋದು. ಅದನ್ನು ಬಜೆಟ್ ಫ್ರೆಂಡ್ಲಿದಲ್ಲಿ ತರಿಸಿದ್ದೀನಿ. ಡೀಸೆಲ್ ಗಾಡಿ 17 ಮಾಡಲು, ಅದನ್ನು ಸಿಂಗಲ್ ಓನರ್, ಬರೀ 40 ಸಾವಿರ ಓಡಿರೋದು. Okay. ಮೈಲೇಜ್ ಸರ್ ಸಿಟಿಲಿ 18 20, ಲಾಂಗ್ ಅಲ್ಲಿ 25 ಸಕ್ಕತ್ತಾಗಿ ಬರ್ತಾ ಇದೆ ಓಕೆ ಸರ್. ಪ್ರೈಸಿಂಗ್ ಕೊಡ್ತಾ ಇದ್ದೀನಿ ಬರೀ 3,45,000, 3,45,000ಗೆ 2017 ಮಾಡಲ್ ಸಿಂಗಲ್ ಓನರ್ KUV 100 ಕೊಡ್ತಾ ಇದ್ದೀನಿ. ಅದು 6 ಜನ ಓಡಾಡ್ಬೋದು. ಅದು 6 ಜನ ಓಡೋದು 40,000 ನೋಡಿ 40,000 ಓಡಿರೋದು ಗಾಡಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಫೋರ್ಡ್ ಫೀಗೋ ಹೋಗೋದಾದ್ರೆ ಸರ್ ಕಮ್ಮಿ ಪ್ರೈಸ್ ಅಲ್ಲಿ ಒಂದು ವೆಹಿಕಲ್ ಇರೋದು ಸರ್. ಲೋ ಬಜೆಟ್ ಅಲ್ಲಿ ಲೇಟೆಸ್ಟ್ ಗಾಡಿ ಅಂತ ಹೇಳ್ಬೋದು. ಇದು 2014 ಮಾಡಲ್ ವೆಹಿಕಲ್ ಫೋರ್ಡ್ ಫೀಗೋ, ಪೆಟ್ರೋಲ್ ಇಂಜಿನ್ ಕೊಡ್ತಾ ಇದ್ದೀನಿ, ZXi ವೇರಿಯಂಟ್. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಟೈರ್ಸ್ ಆಗಲಿ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಮೈಲೇಜ್ 15 to 16 ಬರುತ್ತೆ, ಸಿಟಿಯಲ್ಲಿ ಲಾಂಗ್ ಅಲ್ಲಿ ಒಂದು 17 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬರೀ ಕೇವಲ 2,05,000, 2,05,000 ಬಂದ್ರೆ ಒಂದು ಫೋರ್ಡ್ ಫೀಗೋ 2014 ಮಾಡಲ್ ಕೊಡ್ತಾ ಇದ್ದೀನಿ. 14 ಮಾಡಲು 2 ಲಕ್ಷಕ್ಕೆ ಆಗ್ಬೋದಾ ಸರ್? ಚಾನ್ಸ್ ಇದೆಯಾ ಸರ್? ಕಸ್ಟಮರ್ ಟೇಬಲ್ ಕ್ಯಾಶ್ ಬರಲಿ, ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಅವ್ರಿಗೆ ಟೇಬಲ್ ಕ್ಯಾಶ್ ತಗೊಂಬನ್ನಿ. ಕ್ಯಾಶ್ ಎಲ್ಲ ಲೋನಲ್ಲಿ ಹೋಗ್ತೀರಾ, ನಾನು ಮಾಡ್ಕೊಡ್ತೀನಿ ಸರ್ ಅವ್ರಿಗೆ. ಆದ್ರೂ ನನ್ನ ಚಾನಲ್ ಕಂಡಿಂದ ಯಾರು ಬರ್ತಾರೆ ಫುಲ್ ಕ್ಯಾಶ್ 1,95,000 ತಗೊಂಬಂದು ಕೊಟ್ಬಿಡ್ತಾರೆ ಅಂತ ವಿಸಿಟ್ ಆಗಿ ಅಲ್ವಾ ಸರ್? ಬರ್ಲಿ ಸರ್ ಕಸ್ಟಮರ್, ನಿಮ್ ಕಸ್ಟಮರ್ ಬಂದ್ರೆ ನಮ್ಗೆ ಒಳ್ಳೇದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ರೆನಾಲ್ಡ್ ಕ್ವಿಡ್ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ರೆನಾಲ್ಡ್ ಕ್ವಿಡ್ ಕೂಡ ಇದೆ ನನ್ನ ಹತ್ರ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು ವೆಹಿಕಲ್. ಟಾಪ್ ಎಂಡ್ ವೇರಿಯಂಟ್ RXT ವೇರಿಯಂಟ್. ಇದು AC ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಚೆನ್ನಾಗಿದೆ ಸರ್. ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. 2016 ಮಾಡಲ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, ಬರೀ 2,65,000, 2,65,000ಗೆ ಒಂದು ಕ್ವಿಡ್ 2016 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 2016 ಮಾಡಲ್ RXT ವೇರಿಯಂಟ್ ಆಗಿರೋದು ನಿಮಗೆ ಎಲ್ಲಾನು ಫೀಚರ್ಸ್ ಡ್ರಿವೆನ್ ಅರೌಂಡ್ 45,000 ಕಿಲೋಮೀಟರ್ಸ್, 45,000 ಓಡಿರೋದು. ಲೋನ್ 0 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಈಗ ಪ್ರೊಫೈಲ್ ಚೆನ್ನಾಗಿದ್ರೆ ನಾನು ಎಷ್ಟು ಗಾಡಿಗಳು ತೋರಿಸಿದ್ದೀನಿ, ಎಲ್ಲ ಗಾಡಿಗಳು 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾಗೆ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ i10 ಸರ್. i10 ಕೂಡ ನೋಡ್ಬೋದು. ಲೋ ಬಜೆಟ್ ಅಲ್ಲಿ ನಿಮಗೆ i10 ಕೊಡ್ತಾ ಇದ್ದೀನಿ. ಅದನ್ನು 68,000 ಓಡಿರೋದು, ರಿಕಾರ್ಡೆಡ್ ಶೋರೂಮ್ ಸರ್ವಿಸ್ ಆಗಿರೋದು. ಹಿಸ್ಟ್ರಿ ನನ್ನ ಹತ್ರ ಇದೆ Hyundai ಶೋರೂಮ್ ಅಲ್ಲಿ. 2010 ಮಾಡಲ್ ವಿತ್ FC ಫ್ರೆಶ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ 1,90,000, 1,90,000ಗೆ 2010 ಮಾಡಲ್. ಅದನ್ನು ಇದು ಕಪ್ಪ ಇಂಜಿನ್, ಇದು ನಾರ್ಮಲ್ ಇಂಜಿನ್ ಅಲ್ಲ, ಕಪ್ಪ ಇಂಜಿನ್. ಇದು ಮ್ಯಾಗ್ನಾ ಕಪ್ಪ ಇಂಜಿನ್, ತುಂಬಾ ಚೆನ್ನಾಗಿದೆ. ಇಮಿಡಿಯೇಟ್ಲಿ ಬನ್ನಿ ತಗೊಂಡೋಗ್ಬೋದು. 1,90,000 ಗಾಡಿ ಕೊಡ್ತೀನಿ. ಒಳ್ಳೆ ಪ್ರೈಸ್ ಆಗಿದೆ. 1,90,000ಕ್ಕೆ ನಿಮಗೆ 2010 ಮಾಡಲ್ ಗಾಡಿ ಆಗಿರುತ್ತೆ. 68,000 ಓಡಿರೋದು ಸರ್. ಸ್ವಿಫ್ಟ್ ನೋಡೋದಾದ್ರೆ ಸರ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತು, ಮಾರುತಿ ಗಾಡಿಗಳು ಫುಲ್ ಡಿಮ್ಯಾಂಡ್. ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹೌದು, ಅದಕ್ಕೋಸ್ಕರ ಡಿಮ್ಯಾಂಡ್ ಅಲ್ಲಿ ಇದೆ. ಶಿಫ್ಟ್ ಕೊಡ್ತಾ ಇದ್ದೀನಿ ಡೀಸೆಲ್ ವೆಹಿಕಲ್ 2013 ಮಾಡಲ್ ZDI ಟಾಪ್ ಎಂಡ್ ವೇರಿಯಂಟ್, 86,000 ಕಿಲೋಮೀಟರ್ ಏನು. ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಬರೀ 4,45,000, 4,45,000ಗೆ 13 ಮಾಡಲ್ ZDI ಟಾಪ್ ಎಂಡ್ ಕೊಡ್ತಾ ಇರೋದು. ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಇನ್ನೂ ಮಾತಾಡೋಣ. ಅದು ಟಾಪ್ ಎಂಡ್ ಫುಲ್ಲಿ ಎಲ್ಲಾನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. i20 ನೋಡೋದಾದ್ರೆ 2017 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ, ಕೇವಲ 33,000 ಓಡಿದೆ ವೆಹಿಕಲ್ ಅಲ್ವಾ ಸರ್? ಸರ್ 2017 ಮಾಡಲ್ ಸಿಂಗಲ್ ಓನರ್, ಬರೀ 33,000 ಓಡಿರೋದು ವೆಹಿಕಲ್. ಸಕ್ಕದಾಗಿದೆ, ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಕೇವಲ ಒಲಿ ನಮ್ದು 15th ಆಗಸ್ಟ್ ಆಫರ್ ಕೊಡ್ತಾ ಇದ್ದೀನಿ. 5,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 5,70,000ಕ್ಕೆ. ಹೌದು, 17 ಮಾಡಲ್ 33,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಓಕೆ, ನೆಕ್ಸ್ಟ್ ಮಾರುತಿ ಬ್ರ್ಯಾಂಡ್ ಅಲ್ಲಿ ಬಲಿನೋ ಸರ್. ಸರ್ ಬೆಲೆನೋ ನೋಡ್ತಾ ಇದ್ದೀರಾ, ಅದನ್ನು ಕೂಡ 2018 ಮಾಡಲ್ ಆಟೋಮೆಟಿಕ್ ವೆಹಿಕಲ್, 64,000 ಕಿಲೋಮೀಟರ್ ಏನೋ. ಚೆನ್ನಾಗಿದೆ, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ಇದನ್ನು ಕೂಡ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. 18 ಮಾಡಲ್ ಇರೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಸರ್. ಗಾಡಿ ನೋಡ್ಬೋದು ನೀವು, ಸೆಕೆಂಡ್ ಓನರ್ ಆಗಿರುತ್ತೆ. 64,000 ಓಡಿದೆ ಅಂತ ಸರ್ ಹೇಳಿದ್ರೆ. ಯಾರು ಹುಡುಕ್ತಿರೋರಿಗೆ ಬ್ಲೂ ಕಲರ್ ಅಲ್ಲಿ ಬಲೆನೋ ಹುಡುಕ್ತಿರೋ. ಆಟೋಮೆಟಿಕ್ ಮ್ಯಾನುವಲ್ ಅಲ್ಲ ಸರ್, ಇದು ಆಟೋಮೆಟಿಕ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಕೇವಲ ಬರೀ 5,40,000, 5,40,000ಕ್ಕೆ ಬ್ಲೂ ಕಲರ್ ಬಲೆನೋ ತಗೊಂಡು 18 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. ಇಮಿಡಿಯೇಟ್ ಬನ್ನಿ, ಡ್ರಾಪ್ ಮಾಡಿ. ಇನ್ನೂ ನಿಮಗೆ ಬೇಕಾದ್ರೆ ಕುತ್ಕೊಂಡು ಆನ್ ಟೇಬಲ್ ಮಾತಾಡೋಣ. ಖಂಡಿತ. 7 ಸೀಟ್ ನೋಡಿದ್ರೆ ಸರ್ ಇನೋವಾ ಇರೋದು ಸರ್, ಟೊಯೋಟಾ ಇನೋವಾ. ಸರ್ ಇನೋವಾ ನೋಡ್ತಾ ಇದ್ದೀರಾ, 2013 ಮಾಡಲ್, 1,51,000 ಓಡಿದೆ ಗಾಡಿ. ಸಕ್ಕತ್ತಾಗಿ ಬಿದೆ, ತಗೊಳ್ಳೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಎಷ್ಟು ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ವಿ ವೇರಿಯಂಟ್ ಇದು, ಫ್ಯಾಮಿಲಿ ಯೂಸ್ಗೆ ಸರ್. ಒಂದು ಆಫರ್ ಕೊಡ್ತಾ ಇದ್ದೀನಿ ಇದಕ್ಕೋಸ್ಕರ. ಏನು ಆಫರ್ ಸರ್? 7,95,000 ಸರ್. ಆಫರ್ ಸರ್ ಅಲ್ಲ ಸರ್,
ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಂದು ನೀವು ಕಾಲ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಸರ್ ಇನೋವಾಗೆ ಅದು K25 ಪಾಸಿಂಗು ಇನ್ನೊಂದು ಪ್ರೈಸ್ ಸರ್ 7,75,000 ಗಾಡಿ ಕೊಡ್ತೀನಿ ಹೋಗಿ ಸರ್. 7,75,000 7,75,000 ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದ್ರೆ ಮಾತ್ರ ಈ ಆಫರ್ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗಿದ್ರೆ ಸರ್ XUV 500 XUV 500 ಕೊಡ್ತಾ ಇದ್ದೀನಿ ಸರ್. ಇದೂ ಟಾಪ್ ಎಂಡ್ ವೇರಿಯಂಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲಾಯ್ ವೀಲ್ಸ್, AC ಪವರ್ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಇದೆ. 2014 ಮಾಡಲ್ ವೆಹಿಕಲ್ ಸರ್. 75,000 ಕಿಲೋಮೀಟರ್ಸ್ ಸರ್. ಇದೂ ಕೂಡ ಫೈನಲ್ ಒಂದೇ ಬೆಲೆ ಸರ್, 5,95,000 5,95,000ಗೆ 2014 ಮಾಡಲ್ XUV 500 ಕೊಡ್ತಾ ಇದ್ದೀನಿ ಸರ್. 5,95,000 ಆಗುತ್ತಿರೋದು ಇದು ಇಂಡಿಪೆಂಡೆನ್ಸ್ ಡೇ ಆಫರ್. ಬಿಕಾಸ್ 6,45,000 ಹಾಕಿರೋದು 5,95,000. ಹೌದು, ಇಂಡಿಪೆಂಡೆನ್ಸ್ ಆಫರ್ ಕೊಡ್ತಾ ಇರೋದು. ಹಾಕಿರೋದು ಕೋಟಿಂಗ್ ಪ್ರೈಸ್ 6,45,000. ಬೇರೆ ಪ್ರಮೋದ್ ಸರ್ದು ಚಾನಲ್ ನೋಡ್ಕೊಂಡು ಬರೋರ್ಗೋಸ್ಕರ ಇಂಡಿಪೆಂಡೆನ್ಸ್ ಡೇಗೆ 5,95,000 ಗಾಡಿ ಕೊಡ್ತೀನಿ. ಫೈನಲ್ ಆಗಿರುತ್ತೆ, ನೆಗೋಷಿಯೇಟ್ ಆಗುತ್ತೆ, ನೀವು ವಿಸಿಟ್ ಆದ್ರೆ ಸಾಕು. ಸೆಲೆರಿಯೋ ಸರ್ ನೆಕ್ಸ್ಟ್ ವೆಹಿಕಲ್ ಸೆಲೆರಿ ಆಟೋಮೆಟಿಕ್ ಇದೆ ಸರ್. 2014 ಮಾಡಲ್ ಸರ್. 63,000 ಕಿಲೋಮೀಟರ್ ಏನು ಸರ್. ಫೈನಲ್ ಒಂದೇ ಬೆಲೆ ಸರ್, 2,95,000 2,95,000 2,95,000 ಆಟೋಮೆಟಿಕ್ ಗಾಡಿ ಸಿಕ್ಕಿರೋದು. ಸೆಲೆರಿಯೋ ಆಟೋಮೆಟಿಕ್ ಅಂಡ್ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಆಗಿರುತ್ತೆ. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಆಲ್ಟೋ ಸರ್. ಸರ್ ಆಲ್ಟೋ K10 ನೋಡ್ತಾ ಇದ್ದೀರಾ. ಇದೂ ಬೇರೆ ಸರ್. ನಿಮಗೆ ಫೈನಲ್ ಒಂದೇ ಬೆಲೆ 19 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಒಂದೇ ಬೆಲೆ ಸರ್, ಶಾರ್ಟ್ ಕಟ್ ಪ್ರೈಸ್ ಎಲ್ಲಿ ಬಿಡೋಣ ಅಂತ. ಎಸ್ ಸರ್ 3,40,000 ಹಾಕಿರೋದು ಪ್ರೈಸ್ ನೋಡ್ಕೊಳ್ಳಿ. 4,10,000 ಡೈರೆಕ್ಟ್ ಇಂಡಿಪೆಂಡೆನ್ಸ್ ಆಫರ್ ಸರ್. 3,40,000 3,40,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಫ್ಲಾಟ್ ಆಲ್ಮೋಸ್ಟ್ ನೀವು ಒಂದು 70,000 60,000 ಡಿಸ್ಕೌಂಟ್ ಮಾಡಿ. ಹೌದು, ಡೈರೆಕ್ಟ್ ಮಾರ್ಕಿಂಗೇ ಬೇಡ, ಇಂಡಿಪೆಂಡೆನ್ಸ್ ಆಫರ್ ಅಂತ ನಿಮ್ಮ ವಿಡಿಯೋದಲ್ಲಿ ಹಾಕ್ಬಿಡೋಣ. 3,40,000 ಓಕೆ. 3,40,000ಕ್ಕೆ ನಿಮಗೆ 70,000 ಡಿಸ್ಕೌಂಟ್ ಆಗಿ ಗಾಡಿ ಸಿಗ್ತಿರೋದು ಅಂತ ಹೇಳ್ಬೋದು. ಆಟೋಮೆಟಿಕ್ ಅಲ್ವಾ ಸರ್ ಇದು? ಮ್ಯಾನ್ಯುಯಲ್ 2019 VX ಆಪ್ಷನಲ್ ಏರ್ ಬ್ಯಾಗು, ಹೌದು, ABS ಪ್ಲಸ್ ನಿಮಗೆ ಸಿಸ್ಟಮ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಯಾನು ಮೋರ್ ದನ್ 20 ಮೈಲೇಜ್ ಬರೋ ಹುಡುಗರು ಕೇಳ್ತಾರೆ ಅಥವಾ ಸಿಟಿ ಓಡಾಡೋಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್. ಸಕ್ಕದಾಗಿ ಗಾಡಿ ಅಂತ ಹೇಳ್ಬೋದು. 2 ವೀಲರ್ಗೋಸ್ಕರ ಈ ಮಳೆಗಾಲದಲ್ಲಿ ಒಂದು ಲಕ್ಸುರಿ ಗಾಡಿ. ಯಾಕಂದ್ರೆ ಇದರಲ್ಲಿ ಏರ್ ಬ್ಯಾಗ್ ಕೂಡ ಇದೆ, ಸ್ಪೋರ್ಟ್ಸ್ ವೇರಿಯಂಟ್ ಇದು. ಏರ್ ಬ್ಯಾಗ್ನು ಬರುತ್ತೆ, ಪ್ಲಸ್ ಸೇಫರ್ನು ಏರ್ ಬ್ಯಾಗ್ ಬರುತ್ತೆ, ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಸೆಂಟ್ರಲ್ ಲಾಕಿಂಗು, AC ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಫೋಗ್ ಲ್ಯಾಂಪ್ಸ್ನು ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅಂಡ್ ನೋಡ್ತಾ ಇದ್ರ ಇದು ಸೈಡ್ ಇದು ಮಿರರ್ಸ್ ಕೂಡ i10 ತರ ಮಿರರ್ಸ್ ಬರುತ್ತೆ ನಿಮಗೆ. i10ಗೆ ಏನ್ ಬರುತ್ತೆ ನಿಮಗೆ ಸೇಮ್ ಮಿರರ್ಸ್ ಬರುತ್ತೆ ಇದಕ್ಕೆ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟು 2015 ಮಾಡಲ್ ವೆಹಿಕಲ್ ಸರ್. ಸಕ್ಕದಾಗಿದೆ ಸರ್ ವೆಹಿಕಲ್. ಡಿವೈನ್ 52,000 ಕಿಲೋಮೀಟರ್ ಇವೇನು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಕೇವಲ ಬೇರೆ ಒಂದೇ ಬೆಲೆ ಸರ್. ನಾನು ಹಾಕಿರೋದು ಪ್ರೈಸ್ ತೋರಿಸ್ಬಿಡಿ. 2,75,000 ಕೋಟಿಂಗ್ ಪ್ರೈಸ್ ಫೈನಲ್ ಸರ್. ಓನ್ಲಿ ಇದು 15th ಆಗಸ್ಟ್ಗೋಸ್ಕರ 2,20,000 2,20,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗುತ್ತೆ. 100% ಟ್ರೈ ಮಾಡ್ತೀನಿ ಸರ್. ಸಿಬಿಲ್ ಚೆನ್ನಾಗಿದೆ, ಕಣ್ಮುಟ್ಕೊಂಡು 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಹೋಗೋದಾರೆ ಸರ್ ಯಾವ್ದು ಅಮೇಜ್ ಸರ್. ಡೀಸೆಲ್ ಮೈಲೇಜ್ ಗಾಡಿ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ 13 ಮಾಡಲು ಅಮೇಜ್ ಕೊಡ್ತಾ ಇದ್ದೀನಿ. ಅದನ್ನು ಸಖತ್ ಮೈಲೇಜ್. ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬಂದಿಲ್ಲ ಅಂದ್ರೆ ಗಾಡಿ ಫ್ರೀ ಅಲ್ಲಿ ಕೊಟ್ಬಿಡ್ತೀನಿ. ಮತ್ತೊಂದು ಸರ್ತಿ ಸರ್. ಸರ್ ಸಿಟಿಯಲ್ಲಿ 20, ಲಾಂಗ್ ಅಲ್ಲಿ 25 ಬಂದಿಲ್ಲ ಅಂದ್ರೆ ಗಾಡಿ ಫ್ರೀ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಜೋಶಲ್ಲಿ ಇದೆ ಇದು, ಪಕ್ಕಾ ಬಂದೇ ಬರುತ್ತೆ. 2013 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇರೋದು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ, ಅಂಡ್ ಲೆದರ್ ಸೀಟ್ಸ್ ಬರುತ್ತೆ ಸರ್. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್. ಬರೀ 2,85,000 2,85,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಅದು ID ಟೆಕ್ ಇಂಜಿನ್ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ರೆನಾಲ್ಡ್ ಸ್ಕಾಲಾ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ರೆನಾಲ್ಡ್ ಸ್ಕಾಲಾ ಕೂಡ ಇದೆ. ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಲ್ಮೋಸ್ಟ್ ನಿಮಗೆ ಮ್ಯಾಗ್ವಿಲ್ ಕೂಡ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳಿ ಲಕ್ಸುರಿ ಕಾರ್ ಬೇಕು ಅಂದ್ರೆ ನಮ್ಮ ಶೋರೂಮ್ ಸಾಗರ್ ಕಾರ್ಗೆ ವಿಸಿಟ್ ಮಾಡಬೇಕು. 2016 ಮಾಡಲು ರೆನಾಲ್ಡ್ ಸ್ಕಾಲಾ ಕೊಡ್ತಾ ಇದ್ದೀನಿ. ಅದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಬೇರೆ 3,20,000 3,20,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಓಲ್ಡ್ ವರ್ನಾ ಒಂದಿರೋದು ಸರ್. 2011 ಸರ್. ಡೀಸೆಲ್ ಗಾಡಿಯಲ್ಲಿ ಬೇಕು. ಸೇಮ್ ನಾನು ಅಮೇಜ್ ಗೇನ್ ಡೈಲಾಗ್ ಕೇಳಿದೆ, ಸೇಮ್ ಇದಕ್ಕೇನು ಕೂಡ ಅದೇ ಮೈಲೇಜ್. ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬಂದಿಲ್ಲ ಅಂದ್ರೆ ಇದನ್ನು ಕೂಡ ಫ್ರೀ ಅಲ್ಲಿ ಕೊಟ್ಬಿಡ್ತೀನಿ. 2 ವೆಹಿಕಲ್ ನಿಮಗೆ ಫ್ರೀ ಆಗಿ ಸಿಗ್ತದೆ. 2011 ಮಾಡಲು CRDI ವಿತ್ SX ವಿತ್ ABS ಬರುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಅಂಡ್ ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಫ್ರೆಶ್ FC ಮಾಡ್ಕೊಡ್ತೀನಿ ನಿಮಗೆ. FC ಲ್ಯಾಪ್ಸ್ ಆಗಿದೆ, ಫ್ರೆಶ್ FC ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ. ಬೇರೆ 2,45,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇಲ್ಲ ನಿಮಗೆ ಆಸ್ ಇಟ್ ಈಸ್ ಬೇಕು ಅಂದ್ರೆ ಆನ್ ಟೇಬಲ್ ಕುತ್ಕೊಂಡು ನೆಗೋಷಿಯೇಟ್ ಮಾಡೋಣ. ಓಕೆ ಸರ್. ಈ ಕಡೆ ನೋಡಿದ್ರೆ ಲಾಡ್ಜಿ, ಈ ಕಡೆ ನೋಡಿದ್ರೆ ಎರ್ಟಿಗಾ. ಎರಡರಲ್ಲೂ ರೂಫ್ AC ಬರುತ್ತಲ್ಲ, 2 7 ಸೀಟರ್ ವೆಹಿಕಲ್ ಸರ್. ಸರ್ 2 7 ಸೀಟರ್ ವೆಹಿಕಲ್, 2 ಟಾಪ್ ಎಂಡ್ ವೆಹಿಕಲ್ ಸರ್. ಅದನ್ನು ಕೂಡ ಟಾಪ್ ಎಂಡ್ ವೆಹಿಕಲ್, ಇದನ್ನು ಕೂಡ ಟಾಪ್ ಎಂಡ್ ವೆಹಿಕಲ್. ಅಂದ್ರೆ ವ್ಯತ್ಯಾಸ ಇದರಲ್ಲಿ, ಇದು ಡೀಸೆಲ್ ಇಂಜಿನ್, ಅದು ಪೆಟ್ರೋಲ್ ಇಂಜಿನ್. ಓಕೆ ಸರ್. ಅಂಡ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಇದು ರೆನಾಲ್ಡ್ ಕಂಪನಿ, ಅದು ಮಾರುತಿ ಕಂಪನಿ ಇರುತ್ತೆ ಸರ್. ಇದು ಬಂದ್ಬಿಟ್ಟು ರೆನಾಲ್ಡ್ ಲಾರ್ಜಿ ನೋಡ್ತಾ ಇರೋದು. ಟಾಪ್ ಎಂಡ್ ವೇರಿಯಂಟ್ RXZ 110 PS
2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ವಿತ್ ಅಲಾವಿಲ್ಸ್ ಕೂಡ ಇದೆ, ಫೋಗ್ ಲ್ಯಾಂಪ್ಸ್ ಇದೆ ಅಂಡ್ ರೂಫ್ ಎಸಿ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ನಿಮಗೆ, ಲೆದರ್ ಸೀಟ್ಸ್, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಸಕ್ಕದಾಗಿ ಮೇಂಟೈನ್ ಮಾಡಿ ಸರ್. ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಸರ್ 20 ಬರ್ತಾ ಇದೆ, ಲಾಂಗ್ ಅಲ್ಲಿ 23-24 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಕೂಡ ಸರ್ ಫೈನಲ್ ಒಂದೇ ಬೆಲೆ ಸರ್, ಅರೌಂಡ್ 4,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,75,000ಕ್ಕೆ ಲಾಡ್ಜಿ ಆಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್, ಜಾಜ್ ಸರ್. ನೆಕ್ಸ್ಟ್ ನಾನು ಮುಂದ್ಗಡೆ ನೋಡ್ತಾ ಇದ್ದೀರಾ ಜಾಜ್ನು ಕೂಡ ಇದೆ, 2018 ಮಾಡಲ್ ಆಟೋಮೆಟಿಕ್ ವೆಹಿಕಲ್, 53,000 ಕಿಲೋಮೀಟರ್ ಏನು, ಟಾಪ್ ಅಂಡ್ ವೇರಿಯಂಟ್ VX ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಅಲಾವಿಲ್ಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ ಬರುತ್ತೆ ಅಂಡ್ ಬ್ಯಾಕ್ ವೈಫರ್ನು ಕೂಡ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ಸಕ್ಕದಾಗಿದೆ ಸರ್. ಆಟೋಮೆಟಿಕ್ ಯಾರು ಲಕ್ಸುರಿ ಕಾರು ನೋಡ್ತಾ ಇದ್ದೀರಾ ಸಿಟಿಯಲ್ಲಿ ಓಡಾಡೋಕ್ಕೆ ಅಂದ್ರೆ ಬೆಸ್ಟ್ ಗಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಅಂಡ್ ಪ್ರೈಸ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ, ಬರೀ 4,75,000ಗೆ 2018 ಮಾಡಲ್ ಆಟೋಮೆಟಿಕ್ VX ಜಾಸ್ ಕೊಡ್ತಾ ಇದ್ದೀನಿ. ಎಂಟೈರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ, ಚಾಲೆಂಜ್ ಮಾಡ್ತೀನಿ ಸರ್. ಬನ್ನಿ ಇಮಿಡಿಯೇಟ್ ಬನ್ನಿ. ಈ ಓನ್ಲಿ 15th ಆಗಸ್ಟ್ ಆಫರ್ ಕೊಡ್ತಾ ಇರೋದು ಇದು ಅಲ್ಲಿ ಸರ್ ಪ್ರಮೋದ್ ಸರ್ ಚಾನಲ್ ಇಲ್ಲಿ ನಾನು ಲಾಂಚ್ ಮಾಡ್ತಾ ಇರೋದು. ಇದು ಆಫರ್ಗಳು 15th ಆಗಸ್ಟ್ಗೆ ಕೊಡ್ತಾ ಇರೋದು, ಬರೀ 4,55,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,55,000 ಅಂತ ಹೇಳ್ತಾರೆ. ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಕೂಡ ನನ್ನ ಚಾನಲ್ ಫಾಲೋ ಮಾಡ್ಕೊಂಬಂದ್ರಿಗೆ ಕೊಡ್ತಾರೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ಪೆಟ್ರೋಲ್ ವೇರಿಯಂಟ್ ಇರೋದು ಎರ್ಟಿಗಾ ಸರ್, 7 ಸೀಟರ್ ವೆಹಿಕಲ್ ಸರ್. 7 ಸೀಟರ್ ವೆಹಿಕಲ್ ಪೆಟ್ರೋಲ್ VX ನೋಡ್ತಾ ಇದ್ದೀರಾ, VX ಆಪ್ಷನಲ್ ಇದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ, ABS ಬ್ರೇಕ್ ಕೂಡ ಇದೆ, ಬ್ಯಾಕ್ ವೈಫರ್, ಕ್ಲೈಮ್ ಕಂಡೋ ಗ್ಲಾಸ್ ಎಲ್ಲ ಇದೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಎಲ್ಲ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಒಂದೇ ಬೆಲೆ ಸರ್, ಫೈನಲ್ ಟು ಫೈನಲ್ ಸರ್, 5,75,000, 5,75,000ಗೆ 15 ಮಾಡಲು ಒಂದು VXI ಆಪ್ಷನಲ್ ವೆಹಿಕಲ್ ಎರ್ಟಿಗಾ ಕೊಡ್ತಾ ಇದ್ದೀನಿ, ಫ್ಯಾಮಿಲಿ ಯೂಸ್ ಗಾಡಿ, ಬರೀ 5,75,000ಗೆ. VXI ಆಪ್ಷನಲ್ ಅಲ್ವಾ? ಹೌದು. VXI ಆಪ್ಷನಲ್ಗೆ 2 ಏರ್ ಬ್ಯಾಗ್ ಬರುತ್ತೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ವೋಲ್ಕ್ಸ್ವ್ಯಾಗನ್ ವೆಂಟೋ, ಅದನ್ನು ಕೂಡ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಸರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ಇದನ್ನು ಕೂಡ ನಿಮಗೆ ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಸರ್. ತುಂಬಾ ಚೆನ್ನಾಗಿದೆ, 14 ಮಾಡಲ್ ವೆಹಿಕಲ್ ಸರ್. ಇದು ಟಾಪ್ ಅಂಡ್ ವೇರಿಯಂಟ್ ಹೈಲ್ಯಾಂಡ್ ಟಾಪ್ ಅಂಡ್ ಬರುತ್ತೆ ಸರ್. ಇದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್, ಚೆನ್ನಾಗಿ ಮೇಂಟೈನ್ ಮಾಡಿ ಸರ್, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಕೂಡ ಫೈನಲ್ ಆಗಿ ಸರ್, 3,95,000, 3,95,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 3,95,000ಕ್ಕೆ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ವೆಂಟೋ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಮತ್ತೊಂದು ಹುಂಡಾ ಇಯಾನ್ 2014 ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇಯಾನ್ ಇದೆ, ಅದನ್ನು 2014 ಮಾಡಲು 28,000 ಓಡಿರೋದು ವೆಹಿಕಲ್ ಸರ್. ಇದು ಎರಾ ವೇರಿಯಂಟ್, ಇದು ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಅಂಡ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಸಿಸ್ಟಮ್ ಹಾಕಿದ್ದಾರೆ, ಸೀಟ್ಸ್ ಕೂಡ ಕಂಪನಿ ಸೀಟ್ಸ್ ಇದೆ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಬೇರೆ 2,10,000, 2,10,000ಗೆ 2014 ಮಾಡಲ್ 28,000 ಕಿಲೋಮೀಟರ್ ಡ್ರಿವೆನ್ ಗಾಡಿ ಕೊಡ್ತಾ ಇದ್ದೀನಿ. 2,10,000, 28,000 ಓಡಿರೋ ವೆಹಿಕಲ್ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಗ್ರ್ಯಾಂಡ್ I10 ಸ್ಪೋರ್ಟ್ಸ್ ವೇರಿಯಂಟ್ 1.2 ಸರ್. I10 ಗ್ರ್ಯಾಂಡ್ ಇದೆ, 16 ಮಾಡಲ್ ವೆಹಿಕಲ್, 86,000 ಓಡಿರೋದು ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ, ಹೊರಗಡೆ ಲೆದರ್ ಸೀಟ್ಸ್ ಎಲ್ಲ ಇದೆ, AC ಪವರ್ ಸ್ಟೀರಿಂಗ್, ಕಂಪನಿ ಸಿಸ್ಟಮ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಇದನ್ನು ಕೂಡ ಫೈನಲ್ ಒಂದೇ ಬೆಲೆ ಸರ್, 3,55,000, 3,55,000 ಒನ್ಲಿ. ಇದು ಬಂದ್ಬಿಟ್ಟು 15th ಆಗಸ್ಟ್ ಆಫರ್ ಕೊಡ್ತಾ ಇರೋದು, 3,55,000 ಬಂದ್ರೆ ಫೈನಲ್ ಮಾಡಿ. 3,55,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್ ಗ್ರ್ಯಾಂಡ್ I10 ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ರಿಡ್ಜ್ ಸರ್. ಮಾರುತಿ ರಿಡ್ಜ್ ನೋಡ್ತಾ ಇದ್ದೀರಾ, VXI ವೇರಿಯಂಟ್ ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, 53,000 ಓಡಿರೋದು ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಇದನ್ನು ಕೂಡ ಅರೌಂಡ್ 2,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2,35,000ಕ್ಕೆ ರಿಡ್ಜ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಆಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಚಾರ್ಲೆಟ್ ಬೀಟ್ ಸರ್. ಚಾರ್ಲೆಟ್ ಬೀಟ್ ನೋಡ್ತಾ ಇದ್ದೀರಾ, ಯಾರು ಒಂದು ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು, ಪರ್ಫಾರ್ಮೆನ್ಸ್ ಗಾಡಿ, ಒಂದು ರಫ್ಯೂಸ್ ಗಾಡಿ ಬೇಕು ಅಂದ್ರೆ ಜಸ್ಟ್ ಬೀಟ್ ತಗೊಳ್ಬಹುದು. ಸಿಂಗಲ್ ಓನರ್ ವೆಹಿಕಲ್, 2012 ಮಾಡಲ್, ಮೈಲೇಜ್ ಸರ್ ಸಿಟಿಲಿ 20 ಬರ್ತಾ ಇದೆ, ಲಾಂಗ್ ಅಲ್ಲಿ 23, 24 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಬೇರೆ ಕೇವಲ 1,65,000, 1,65,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಬೇರೆ ಇದು 15th ಆಗಸ್ಟ್ ಆಫರ್ ಕೊಡ್ತಾ ಇರೋದು 1,65,000ಗೆ, 1,65,000 ಆಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹಿಂದ್ಗಡೆ ರೆನಾಲ್ಟ್ ಡಸ್ಟರ್ ಇರೋದು ಸರ್. ಇದು ಚಾನ್ಸ್ ಪ್ರೈಸ್ ಅಲ್ಲಿ ಆಗ್ಬೋದಾ ಸರ್? ಸರ್ ಡಸ್ಟರ್ ಕೂಡ ನೋಡ್ಬೋದು, 2013 ಮಾಡಲ್ ಕೊಡ್ತಾ ಇದ್ದೀನಿ, RXZ 110 PS ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, 110 PS RXZ ಸರ್. ಇದನ್ನು ಕೂಡ ಫೈನಲ್ ಸರ್, ಒಂದೇ ಬೆಲೆ ಸರ್, 3,95,000, 3,95,000 ಬಂದ್ರೆ 2013 ಮಾಡಲು ಡಸ್ಟರ್ ಕೊಡ್ತಾ ಇದ್ದೀನಿ. 3,95,000ಗೆ 110 PS ಡೀಸೆಲ್ ವೇರಿಯಂಟ್ ಗಾಡಿ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಇದು ಯಾವುದು ಸರ್? ಸರ್ ಹೋಂಡಾ ಸಿಟಿ ಇದೆ, 2009 ಮಾಡಲ್ ಸರ್. ಇದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್, ಇದನ್ನು ಕೂಡ ಬೇರೆ ಆಫರ್ ಕೊಡ್ತಾ ಇದ್ದೀನಿ, 9 ಮಾಡಲ್ 2,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಫ್ರೆಶ್ FC ಮಾಡ್ಕೊಡ್ತೀನಿ ಸರ್. ಫ್ರೆಶ್ FC ಆಗಿರುತ್ತೆ, 2,25,000ಗೆ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್, ಆ ಕಡೆ ಕಟ್ ಮಾಡ್ತೀನಿ.
ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್. ಸರ್ ವರ್ಣ ಫ್ಲೂಡಿಕ್ ನೋಡ್ತಾ ಇದ್ದೀರಾ, ಡೀಸೆಲ್ ಗಾಡಿ ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ಕ್ರಶ್ ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದನ್ನು ಕೂಡ ಟಾಪ್ ಅಂಡ್ SX ಆಪ್ಷನ್ ಅಲ್ಲೂ ವಿತ್ 6 ಏರ್ ಬ್ಯಾಗ್ಸ್ ಬರುತ್ತೆ. ನೋಡಬಹುದು ಒಂದ್ಗಡೆ ಕಂಪನಿ ಸಿಸ್ಟಮ್ ಬರುತ್ತೆ, 6 ಏರ್ ಬ್ಯಾಗ್ಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಚೆನ್ನಾಗಿದೆ ಗಾಡಿ ಸರ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್, ಬರೀ 3,65,000, 3,65,000 ಬಂದ್ರೆ 13 ಮಾಡಲ್ ಆಟೋಮೆಟಿಕ್ ಡೀಸೆಲ್, ಅದನ್ನು ಟಾಪ್ ಅಂಡ್ SX ಆಪ್ಷನ್ ಕೊಡ್ತಾ ಇದೀನಿ. ಓಕೆ, ಹಾಗೆ ನೆಕ್ಸ್ಟ್ ಹೋಂಡಾ ಬ್ರಿಯೋ ನೋಡೋದಾದ್ರೆ ಸರ್ ಹೋಂಡಾ ಬ್ರಿಯೋನು ನೋಡ್ತಾ ಇದ್ದೀರಾ, ಯಾರು ಹೋಂಡಾ ಬ್ರಿಯೋ ನೋಡ್ತಾ ಇರೋರಿಗೆ ನನ್ನ ಹತ್ರ ಹೋಂಡಾ ಬ್ರಿಯೋ ಬಂದ್ಬಿಟ್ಟು 2014 ಮಾಡಲ್, ಅದನ್ನು ಕೂಡ 40,000 ಕಿಲೋಮೀಟರ್ ಇವೆ. ತುಂಬಾ ಚೆನ್ನಾಗಿದೆ ಇದನ್ನು ಗಾಡಿ, ಫ್ಯಾಮಿಲಿ ಯೂಸ್ ಮಾಡಿರೋದು ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಬೇರೆ 3,15,000, 3,15,000ಗೆ 2014 ಮಾಡಲ್ ಹೋಂಡಾ ಬ್ರಿಯೋ ಕೊಡ್ತಾ ಇದೀನಿ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಸ್ವಿಫ್ಟ್ ಡಿಸೈರ್ ಸರ್, ಪೆಟ್ರೋಲ್ ವೇರಿಯಂಟ್ ಸರ್. ಡಿಸೈರ್ ನೋಡ್ತಾ ಇದ್ದೀರಾ, 2016 ಮಾಡಲ್ ವೆಹಿಕಲ್ ಸರ್. VXC ಆಪ್ಷನ್ ಅಲ್ಲೂ ವಿತ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ನಿಮಗೆ ಆಟೋಮೆಟಿಕ್ ಸೈಡ್ ಮಿರರ್ ಎಲ್ಲ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿ ಸರ್, ತಗೊಂಡೋಗಿ ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್ ಅಲ್ಲಿ ಇರೋದು, ಟೈರ್ಸ್ ಎಲ್ಲ ಆಲ್ಮೋಸ್ಟ್ 65 to 70% ಟೈರ್ಸ್ ಇದೆ ಸರ್. ಫೈನಲ್ ಒಂದೇ ಬೆಲೆ ಸರ್, 4,25,000, 4,25,000ಗೆ 2016 ಮಾಡಲು ಸ್ವಿಫ್ಟ್ ಡಿಸೈರ್ VXC ಕೊಡ್ತಾ ಇದ್ದೀನಿ ಸರ್. ಸರ್ ಇಟಿಯೋಸ್ ಸರ್, ಇಟಿಯೋಸ್ ಲೀವಾ ಹೇಳಿ ಸರ್. ಇಟಿಯೋಸ್ ಲೀವಾ ನೋಡ್ತಾ ಇದ್ದೀರಾ, 13 ಮಾಡಲು G ವೇರಿಯಂಟ್. ಇದರಲ್ಲಿ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಆಟೋಮೆಟಿಕ್ ಮಿರರ್ಸ್ ಬರುತ್ತೆ. ಕಂಪನಿ ಅವರು ಔಟ್ ಆಫ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಬೇರೆ 2,95,000 ಬಂದ್ರೆ 13 ಮಾಡಲು ಇಟಿಯೋಸ್ ಲೀವಾ ಕೊಡ್ತಾ ಇದೀನಿ ಸರ್. 2,95,000ಕ್ಕೆ ಇಟಿಯೋಸ್ ಲೀವಾ ಗಾಡಿ ಆಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಫುಲ್ಲಿ ಟಾಪ್ ಎಂಡ್ ಸರ್. ಸರ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ 2015 ಮಾಡಲ್ ಸರ್. ಇದು ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ 2015, ತುಂಬಾ ಚೆನ್ನಾಗಿದೆ ಸರ್. ಯಾರು ಒಂದು ಆಟೋಮೆಟಿಕ್ ಕಾಂಪ್ಯಾಕ್ಟ್ XUV ದಲ್ಲಿ ನೋಡ್ತಾ ಇರೋದು ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಸಕ್ಕದಾಗಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಬೇರೆ 4,25,000, 4,25,000 ಬಂದ್ರೆ 2015 ಮಾಡಲ್ ಟೈಟಾನಿಯಂ ಕೊಡ್ತಾ ಇದ್ದೀನಿ. ಲೋನ್ ಅಲ್ಲಿ ಆರಾಮಾಗಿ ನಿಮಗೆ 0 ನೋಟ್ಮೆಂಟ್ ಬೇಕಂದ್ರೆ ಕೂಡ ಲೋನ್ ಮಾಡ್ಕೊಡ್ತೀನಿ.